ಸೊ ಹಲೋ ಫ್ರೆಂಡ್ಸ್, ನಾನು ಮತ್ತೆ ಬರ್ತಾ ಹೇಳ್ತಾ ಇದ್ದೀನಿ. ಇವತ್ತು ಹೇಗೆ ಅರ್ನ್ ಮಾಡೋದು ಮನಿನ ಅಂತ ನೋಡೋಣ. ಸೊ ಫಸ್ಟ್ ನಾನು ನಿಮಗೆ ತೋರಿಸ್ತೀನಿ ಹ್ಯಾಕ್ ಟರ್ಮರಿಕಲ್ ಅಂತ, ಆಮೇಲೆ ಟಾಕ್ ಟು ಸೀನಿಯರ್ ಸಿಟಿಸನ್ ಅಂತ, ಆಮೇಲೆ ಪೊಲೀಸ್ ಕಾರ್, ಫೈರ್ ಟ್ರಕ್ ಹಾಗೂ ಟ್ಯಾಕ್ಸಿಯಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಸೊ ಫಸ್ಟ್ ನಾವು ಹೋಗ್ಬಿಟ್ಟು ಇದನ್ನೆಲ್ಲ ಬ್ಯಾಂಕ್ಗೆ ಹಾಕೋಣ. ಸೊ ನಾನೊಂದು ಇಲ್ಲಿ ಬೈಕ್ ಅಥವಾ ಏನಾದರೂ ತಗೋತಿದ್ದೀನಿ. ಗ್ಯಾರೇಜ್ ಎಂಟಿ ಆಗಿದೆ. ಸೊ ನೋಡಿ, ಇಲ್ಲಿ ನಾನು ಆಲ್ 18 ಡಾಗ್ಸ್ನ ಅನ್ಲಾಕ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನಿಲ್ಲಿ ಡಾಬರ್ಮ್ಯಾನ್, ಬುಲ್ಡಾಗ್ ಮತ್ತು ಜರ್ಮನ್ ಶಿಪರ್ನ ಅನ್ಲಾಕ್ ಮಾಡಿದ್ದೀನಿ. ಸೊ ನಾನು ಒಂದು ಸೈಕಲ್ ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ಬನ್ನಿ ಸೈಕಲ್ ತೊಗೊಳೋಣ. ಸೊ ನೀವು ಯಾವುದಾದ್ರೂ ವೆಹಿಕಲ್ಸ್ ಹತ್ತಿದ್ರೆ, ಇವಾಗ ಸ್ಕೇಟ್ ಬೋರ್ಡ್, ಸೈಕಲ್ ಈ ಥರ ಎಲ್ಲ ನೀವೇನಾದರೂ ನಾಯಿ ಬರ್ತಿದ್ರೆ ನೋಡ್ಬೋದು, ಬೈಕೆಲ್ಲ. ಆದರೆ ನೀವು ಏನಾದರೂ ಒಂದು ಸರಿ ಆದರೂ ಕಾರ್ ತಳ್ಕೊಂಡ್ಬಿಟ್ರೆ ನೀವು ಒಂದು ಇಲ್ಲಿಯೋ ತನಕ ಅದು ಅಲ್ಲೇ ಕಾಣಿಸೋದೇ ಇಲ್ಲ. ಬಿದ್ದುಬಿಟ್ಟೆ. ಓಕೆ, ತಗೋತಾನ. ಸೊ ಫಸ್ಟ್ ನಾನಿಲ್ಲಿ ಬ್ಯಾಂಕ್ಗೆ ಹಾಕಿದ್ದೀನಿ. ಸೊ ಹ್ಯಾಕ್ ಟರ್ಮರಿಕಲ್ಗೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ನೀವು ಇದನ್ನು ಸೇಮ್ ಟು ಸೇಮ್ ಮ್ಯಾಚ್ ಮಾಡಬೇಕು. ಸೊ ನಾನು ಮ್ಯಾಚ್ ಮಾಡಿದ್ದೀನಿ. ಸೊ 24 ರೂಪೀಸ್ ಬಂತು. ಮತ್ತೆ ಹೋಗ್ತಾ ಇದ್ದೀನಿ, ಮತ್ತೆ ಮ್ಯಾಚ್ ಮಾಡ್ತಾನೇ ಇದ್ದೀನಿ. ಓಕೆ, ಬಂತು. ಒಂದೇ ಉಳಿದಿದೆ. ಇಲ್ಲಿದೆ 134. ಹಾಗೆ ಮತ್ತೆ ಹೋಗೋಣ. ಸೊ ಬಂದ್ಬಿಡ್ತು 234, ಜಸ್ಟ್ ಸ್ವಲ್ಪ ಇತ್ತು. ಸೊ ಅಗೇನ್ ಜಸ್ಟ್ ಮಿಸ್ ಆಗಿಬಿಟ್ಟೆ. ಅಗೇನ್ ಅಷ್ಟೇ ಬಂದ್ಬಿಡ್ತು. ಸೊ ನೆಕ್ಸ್ಟ್ ನಾವು ನೋಡ್ತಾ ಇದ್ದೀವಿ, ಫಸ್ಟ್ ಬಡಿ ಹತ್ರ ಹೋಗೋಣ. ನೀವು ಮ್ಯಾಪಲ್ಲಿ ನೋಡ್ಕೊಳ್ಬೋದು, ಇಲ್ಲಿ ನಿಮಗೆ ಗನ್ ಶಾಪ್ ಮತ್ತು ನಿಮ್ಮ ಗ್ಯಾರೇಜ್ ಕೆಳಗೆ ಇಬ್ಬರು ಹ್ಯೂಮನ್ ಸೈನ್ ನಿಂತಿರುತ್ತೆ. ಅವ್ರ ಜೊತೆ ನೀವು ಮಾತಾಡ್ಲೂಬೋದು, ಕಮ್ಯುನಿಕೇಟ್ ಕೂಡ ಮಾಡ್ಬೋದು. ಸೊ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ನೋಡಿ, ಅಲ್ಲಿ ಒಂದು ಎತ್ತರವಾದ ಬಿಲ್ಡಿಂಗ್ ಕಾಣಿಸ್ತಾ ಇದೆ ಅಲ್ಲ, ಅದೇ ಅಲ್ಲಿ ಕೆಳಗಡೆ ನಿಂತಿರ್ತಾರೆ. ಈಗ ಆಲ್ರೆಡಿ ನಾವು 300 ರೂಪೀಸ್ನ ಆಲ್ರೆಡಿ ತೊಗೊಂಡ್ಬಿಡ್ತೀವಿ. ಸೊ ನೋಡಿ, ಇಲ್ಲಿ ಇಬ್ರು ಕಾಣಿಸ್ತಾ ಇದ್ದಾರೆ. ಇವ್ರ ಹತ್ರ ಸ್ವಲ್ಪ ಟಫ್ ಆಗಿರುತ್ತೆ. ಸೊ ನಾವು ಆ ಕಡೆ ಹೋಗ್ತಾ ಇದ್ದೀವಿ. ಹೋಗ್ಬಿಟ್ಟೆ. ಇಲ್ಲಿ ನೋಡಿ, ಇಲ್ಲಿ ಅಪಿಯರ್ ಆದವು ಈ 3 ಡಾಗ್ಸ್. ಸೊ ಇಲ್ಲಿ ಒಂದು ನೀವು ಮೆಸೇಜ್ ಥರ ನೋಡ್ಕೊಳ್ಬೋದು, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಟಾಕ್ ಟು ಸೀನಿಯರ್ ಸಿಟಿಸನ್, ಅನಾಯಿಂಗ್ ಲೈಸ್, ಅರ್ನ್ ಸಮ್ ಮನಿ. ಸೊ ಟಾಕ್ ಟು ಸೀನಿಯರ್ ಸಿಟಿಸನ್ ಹೋಗಿ, ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಬರೆದಿದೆ, ಸ್ಪೀಕ್ ವಿತ್ ದ ಸೀನಿಯರ್ ಸಿಟಿಸನ್ಸ್ ಆ್ಯಂಡ್ ಮೇಕ್ ಅ ಸರ್ವಿಸ್. ಓಕೆ, ಸ್ಟಾರ್ಟ್. ಹಸ್ಕಿ ಹೇಳ್ತಾ ಇದೆ, ಹೇ ಬಡಿ, ಐ ಹ್ಯಾವ್ ಅ ಜಾಬ್ ಫಾರ್ ಯು. I need to know what people think about this city. Go to the street and ask random people. Reward is created. ಓಕೆ, ಬಂದಿದೆ. ಸೊ ನೀವು ಇಲ್ಲಿ ಮ್ಯಾಪ್ ನೋಡಿ, ಇಲ್ಲಿ ನೋಡ್ಬೋದು. ಇಲ್ಲಿ ನೀವು ಗ್ರೀನ್ ಕಲರ್ ಪಾಯಿಂಟ್ನ ನೋಡಿದ್ರೆ ಅಲ್ಲೇ ಒಬ್ಬರು ಮನುಷ್ಯರು ನಿಂತಿರ್ತಾರೆ. ಆ ಜಾಗದಲ್ಲಿ ಹೋದರೆ ನೋಡಿ, ಆ ಕಡೆ ಒಬ್ಬ ಮನುಷ್ಯ ನಿಂತಿದ್ದಾನೆ. ಸೊ ಅವನ ಹತ್ರ ಹೋಗ್ತಾ ಇದ್ದೀನಿ. ಓ ಮ್ಯಾಥ್ಯೂ ಅಂತ ಹೆಸರು. ಹಾಯ್, ಐ ರಿಯಲಿ ಲೈಕ್ ದಿಸ್ ಸಿಟಿ. ಓಕೆ, ಅಷ್ಟೇ. ಮತ್ತೆ ನಮ್ಮ ಸೈಕಲ್ ತಗೊಂಡು ಹೋಗೋಣ. ಮತ್ತೆ ಆ ಕಡೆ ತೋರಿಸ್ತಾ ಇದೆ ಮ್ಯಾಪಲ್ಲಿ. ಸೊ ಅಲ್ಲಿ ನಾನು ಗ್ರೀನ್ ಕಲರ್ ಒಂದು ನೋಡೋಕ್ಕೆ ಸಿಗ್ತಾ ಇದೆ ನನಗೆ.
ನಾನು ಹೋಗಿದ್ದೀನಿ, ನಿಧಾನಕ್ಕೆ ಸೈಕಲ್ ನಿಲ್ಲಿಸ್ತೀನಿ. ಮ್ಯಾಥ್ಯೂ, ಇವನ ಹೆಸರು ಅದೇ ಅನ್ಸುತ್ತೆ. ಹೇ, ವೈ ಡು ಯು ಆಸ್ಕ್ ಮೀ? ಇಟ್ಸ್ ನನ್ ಆಫ್ ಯೋರ್ ಬಿಸ್ನೆಸ್. ನನ್ನ ಬಿಸ್ನೆಸ್ ಅಲ್ಲ, ನನ್ನ ಫ್ರೆಂಡ್ ಬಿಸ್ನೆಸ್ ಅಂತ ಇವನಿಗೆ ಯಾರಪ್ಪ ಹೇಳೋದು? ಓಕೆ, ಸೈಕಲ್ ತಗೊಳ್ಳೋಣ. ಅಲ್ಲಿ ನೀವು ಮ್ಯಾಪ್ ಮೇಲೆಗಡೆ ಒಂದು ಗ್ರೀನ್ ಕಲರ್ ಆರೋ ಮ್ಯಾಪ್ ನೋಡ್ಬೋದು. ಅದೇ ನನಗೆ ಡೈರೆಕ್ಷನ್ ತೋರಿಸ್ತಾ ಇರುತ್ತೆ. ಹೋಗ್ತಾ ಇದ್ದೀನಿ. ಅಲ್ಲಿ ಕಾಣಿಸ್ತಾ ಇದ್ದಾನೆ ನನಗೊಬ್ಬ ಮನುಷ್ಯ. ಹೋಗ್ಬಿಡ್ತೀನಿ. ಓ, ಜಸ್ಟ್ ಮಿಸ್. ಅವನನ್ನ ಒಡೆದು ಹಾಕ್ಬಿಡ್ತಿದ್ದೆ. ಹಲೋ, ದಿಸ್ ಸಿಟಿ ಸ್ಮೆಲ್ಸ್ ಬ್ಯಾಡ್. ಅಯ್ಯೋ ಪಾಪ. ಓಕೆ, ಮತ್ತೆ ಆ ಕಡೆ ತೋರಿಸ್ತಾ ಇದೆ. ಇದು ನಿಮ್ಮ ಲಾಸ್ಟ್ ಕೇಸ್ ಆಗಿರುತ್ತೆ. ಗುದ್ಬಿಟ್ಟ. ಇಲ್ಲಿ ಬಂತು, ಇಳಿದು ಬಿಡಿದೀನಿ. ಇಲ್ಲಿ ಮತ್ತೆ ಹೇ ಇಟ್ ಕುಡ್ ಬಿ ಬೆಟರ್. ಐ ಲವ್ ಮೈ ಹೋಮ್ ಟೌನ್ ಮೋರ್. ಓಕೆ, ಇವನು ಸುಬ್ಬ ಅಂತ ಕಾಣಿಸುತ್ತೆ. ಇಲ್ಲಿ 75 XP ಪ್ಲಸ್ $51 ಕೊಟ್ಟಿದ್ದಾನೆ ನಮ್ಮ ಭಾಷೆಯಲ್ಲಿ, ರುಪೀಸ್. ಓಕೆ, ನಾವು ಇದನ್ನು ಫಸ್ಟು ಬ್ಯಾಂಕಲ್ಲಿ ಹಾಕೋಣ. ನಾನು ಹೋಗ್ತಾ ಇದ್ದೀನಿ. 51 ಹಾಕ್ಬಿಡ್ತೀನಿ. ಇವಾಗ ನಾವು ಆಲ್ರೆಡಿ 351 ರುಪೀಸ್ನ ತೊಗೊಂಡ್ಬಿಟ್ಟಿದ್ದೀವಿ. ಇಲ್ಲಿ ಒಂದು ಫೈರ್ ಟ್ರಕ್ ನಿಂತಿದೆ, ಅವ್ರ ಹತ್ರ ಹೋಗೋಣ. ಅದು ಓಡೋಯ್ತು. ಆಂಬ್ಯುಲೆನ್ಸ್ ಹತ್ರ ಹೋಗೋಣ. ಇಲ್ಲಿ ನೀವು ಹಾಸ್ಪಿಟಲ್ ಮುಂದ್ಗಡೆನೆ ನೋಡ್ಬೋದು. ಮತ್ತೆ ನಾನು ಹತ್ತಿದ್ದೀನಿ. ಓಕೆ, ಒಂದು ಮಿಷಿನ್ ಬರೋ ತನಕ ನೀವು ಟರ್ನ್ ಮಾಡ್ಕೊ. ಬಂತು. ಜಾಬ್ ಪಿಕಪ್ ದ ಪೇಷಂಟ್. ಹೋಗುದ್ಬಿಟ್ಟ. ಸೊ ಮ್ಯಾಪಲ್ಲಿ ಹೋಗಿ ನೋಡಿದ್ರೆ ನೀವು ಸ್ಟ್ರೈಟ್ ಹೋಗ್ಬಿಟ್ಟು ಲಾಸ್ಟ್ ಟರ್ನ್ನ ತಗೊಳ್ಬೇಕು. ಅದು ಲೆಫ್ಟ್ ಸೈಡ್. ಸೊ ನಾನು ಸ್ಟ್ರೈಟ್ ಹೋಗ್ತಾ ಇದ್ದೀನಿ. ಓಕೆ, ಇಲ್ಲಿ ಲೆಫ್ಟ್ ತಗೊಂಡಿದ್ದೀನಿ. ಅಲ್ಲಿ ಮುಂದ್ಗಡೆ ಒಂದು ವೈಟ್ ಕಲರ್ ತರ ಕಾಣಿಸ್ತಾ ಇದೆ ಅಲ್ಲ, ಅದು. ಓ, ಸ್ವಲ್ಪ ಬೇಗ ಹೋಗಪ್ಪ. ಹೋಗ್ತಾ ಇದ್ದಾನೆ. ಹೋಗ್ಬಿಟ್ಟ. ಬಂದ್ವಿ. ಇವನನ್ನ ಪಿಕಪ್ ಮಾಡ್ಕೊಳೋಣ. ಬನ್ನಿ. ಹಲೋ ಸರ್, ಬನ್ನಿ. ಬರ್ತಾ ಇದ್ದಾನೆ. ಸ್ವಲ್ಪ ವೇಟ್ ಮಾಡಿ ಅಂತ ಅವನು ಅಂತಾನೆ. ಆದರೆ ಅವನು ಕರೆಕ್ಟಾಗಿ ನಂಬರ್ ಪ್ಲೇಟ್ನೆಲ್ಲ ನೋಡಿ ಗುರ್ತಿಸಿ ಕೊಡೋಷ್ಟಿಗೆ ಅಯ್ಯೋ. ಹೋಗೋಣ. ಮ್ಯಾಪಲ್ಲಿ ತೋರಿಸ್ತಾ ಇದೆ. ಡೆಡೆಂಟ್ಗೆ ಹೋಗಿ ರೈಟ್ ತಗೊಂಡು ಹಾಸ್ಪಿಟಲ್ ಮುಂದ್ಗಡೆ ಬಿಡೋದು. ನನಗಂತೂ ಈ ಹಾಸ್ಪಿಟಲ್ ವಿ ಎಲ್ಲ ಕಡೆಯಿಂದ ಗೊತ್ತು. ನಾನು ನಿಮಗೆ ಒಂದೇ ಕೇಸ್ ಮಾಡ್ತಾ ಇದ್ದೀನಿ. ಒಂದು ಆಂಬ್ಯುಲೆನ್ಸ್, ಒಂದು ಫೈರ್ ಇಂಜಿನ್, ಈ ಥರ ಪೊಲೀಸ್ ಕಾರ್ ಎಲ್ಲ ಮಾಡೋಣ. ಸ್ಲೋ ಆಗೋಯ್ತು ಅನಿಸುತ್ತೆ, ಎಲ್ಲೋ ಡ್ಯಾಮೇಜ್ ಆಗಿದೆ ಅದಕ್ಕೆ. ಹೋಗ್ತಾ ಇದ್ದೀನಿ. ಓ ಇಲ್ಲಿ ನಿಲ್ಸೋಣ. ಓಕೆ, ಇವನು ಹೋದ, ನಾನು ಹೋಗ್ಬಿಟ್ಟೆ. ಇವಾಗ ಆಲ್ರೆಡಿ 84 ಬಂತು ಒಂದು ಪೇಷಂಟ್ಗೆ. ಹೋಗಿ ಅಕೌಂಟಲ್ಲಿ ಹಾಕ್ತಾ ಇದ್ದೀನಿ. ಯಾಕಂದರೆ ನನ್ನ ಡಾಗ್ಸ್ ಯಾರನ್ನಾದರೂ ಬೈಟ್ ಮಾಡಿಬಿಟ್ರೆ ಅವಾಗ ಎಲ್ಲ ಪೊಲೀಸ್ ಕೇಸ್ ಹಾಕ್ಬಿಟ್ರೆ ನನಗೆ ಹೊಡೆಯಕ್ಕೆ ಬಂದುಬಿಡ್ತಾರೆ. ಅವಾಗ ನನ್ನ ಹತ್ರ ಎಷ್ಟು ದುಡ್ಡು ಇರುತ್ತೋ ಅದರಲ್ಲಿ 200 ದುಡ್ಡು ಕಟ್ಟಾಗ್ಬಿಡುತ್ತೆ. ಸೊ ಗ್ಯಾರೇಜ್ ಬಂದಿದ್ದೀವಿ. ವಿದ್ರೋ ವೆಹಿಕಲ್ಗೆ ಹೋಗಿದ್ದೀನಿ. ಪೊಲೀಸ್ ಮ್ಯೂಸಿಯಲ್ ಕಾರ್. ನಾನು ಮ್ಯೂಸಿಯಲ್ ಕಾರ್ ತೊಗೊಳಕ್ಕೆ ಇಷ್ಟಪಡ್ತೀನಿ. ಸೊ ತೊಗೊಂಡಿದ್ದೀನಿ.
ಈ ಕಾರ್ ಒಳಗಡೆ ಹೋಗೋಣ. ಫಸ್ಟ್ ಒಂದು ಕೇಸ್ ಬರಲಿ. ಅಲ್ಲಿ ತನಕ ನೀವು ಕಾರಲ್ಲಿ ಹೋದ್ರು ಇಲ್ಲಿ ಮ್ಯಾಪ್ ಹತ್ರ ಒಂದು ಮ್ಯೂಸಿಕ್ ಸೆಟ್ಟಿಂಗ್ ನೋಡ್ಬೋದು. ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಫಸ್ಟ್ ಡಿಸ್ಟ್ರಾಯ್ ವೆಹಿಕಲ್ಗೆ ಹೋಗೋಣ. ಸೊ ಮ್ಯಾಪಲ್ಲಿ ನೋಡ್ತೀನಿ. ಓಕೆ, ಗೊತ್ತಾಯ್ತು ಲೊಕೇಶನ್. ಅಲ್ಲಿ ತನಕ ಮಾತಾಡ್ತಾರಣ. ನಾವು ಇಲ್ಲಿ ನೋಡಿದಾಗ ಇಲ್ಲಿ ಮ್ಯಾಪ್ ಹತ್ರ ಒಂದು ಮ್ಯೂಸಿಕ್ ಸೆಟ್ಟಿಂಗ್ ಬರುತ್ತಲ್ಲ, ಅದನ್ನು ನೀವು ನೆಕ್ಸ್ಟ್ ತಗೊಂಡ್ರೆ ಅದು ಮ್ಯೂಸಿಕ್ ಸೆಟ್ಟಿಂಗ್ ಆಗಿರುತ್ತೆ. ನೀವು ಬೇರೆ ಬೇರೆ ಮ್ಯೂಸಿಕ್ನ ಕೇಳ್ಬೋದು. ಮತ್ತು ನಿಮಗೆ ಅದು ಇಷ್ಟ ಆಗಿಲ್ಲ ಅಂದರೆ ಅದನ್ನು ಆಫ್ ಮಾಡ್ಕೊಳ್ಬೋದು. ಮತ್ತು ಪಾಸ್ಗೆ ಹೋಗಿ ಅಲ್ಲಿ ನೀವು ಮ್ಯೂಸಿಕ್ ಸೆಟ್ಟಿಂಗ್ಸ್ ನೋಡ್ಬೋದು. ಅದನ್ನು ತೊಗೊಂಡ್ರೆ ನೀವು ಎಷ್ಟೊಂದು ಮ್ಯೂಸಿಕ್ ಕಾಣಿಸುತ್ತೆ. ನನ್ನ ಫೇವರೆಟ್ ಬ್ಯಾಟಲ್ ಆಫ್ ದ ವರ್ಲ್ಡ್ ಮತ್ತು ಬ್ಲ್ಯಾಕ್ ರಾಕೋ. ಯಾಕೆ ಬ್ಲ್ಯಾಕ್ ರಾಕ್ ಹಾಕೋತೀನಿ ನೋಡಿ, ಕೇಳಿ ನೋಡಿ ಎಷ್ಟು ಸೂಪರ್ ಆಗಿದೆ ಈ ಸಾಂಗ್. ಇಲ್ಲೇ ಬಂತು. ಸೊ ನಾನು ಅಬಿಲಿಟೀಸ್ ಸ್ವಲ್ಪ ಪರ್ಚೇಸ್ ಮಾಡ್ಕೊಂಡಿದ್ದೀನಿ, ನಿಲ್ಲಿಸ್ಬಿಟ್ಟೆ. ನೋಡಿ, ನೀವು ಲೆವೆಲ್ 34 ಅನ್ನೋದು ಪಕ್ಕದಲ್ಲಿ ಒಂದು ಪ್ಲಸ್ ಸೈನ್ ನೋಡ್ಬೋದು. ಅದರಲ್ಲಿ ಅಬಿಲಿಟೀಸ್ಗೆ ಹೋಗಿ ಅದರಲ್ಲಿ ನೀವು ಆ್ಯಂಟಿ ಗ್ರಾವಿಟಿ ಝೋನ್, ಫ್ರೀಸಿಂಗ್ ಬಾಂಬ್ ಏನೇನೋ ತೋರಿಸ್ತಾರೆ. ಐಸ್ ಆರೋಸ್ ತೊಗೊಳ್ಳಿ ಮತ್ತು ಸ್ಟ್ರಾಮ್ ತೊಗೊಳ್ಳಿ. ನಾನು ತೊಗೊಂಡಿದ್ದೀನಿ. ಈ ಸ್ಟ್ರಾಮ್ ಹೇಗೆ ಉಪಯೋಗಕ್ಕೆ ಬರುತ್ತೆ ಅಂದರೆ ನೋಡಿ, ಇದು ಫುಲ್ಲಾಗಿ ಡಿಸ್ಟ್ರಾಯ್ ಆಗಿಬಿಡುತ್ತೆ ಆ ಥರ. ಸೊ ನಾನು ಒಂದು ಕೇಸ್ ಮಾಡಿದ್ದೀನಿ. 220 ರೂಪೀಸ್ ಬಂದಿದೆ. ಇದನ್ನ ಹೋಗಿ ನಾನು ಗ್ಯಾರೇಜಲ್ಲಿ ಪಾರ್ಕ್ ಮಾಡ್ತೀನಿ. ಯಾವುದೋ ಒಂದು ಮತ್ತೊಂದು ಕೇಸ್ ಬಂದಿದೆ, ಅದನ್ನು ನಾನು ಗ್ಯಾರೇಜಲ್ಲಿ ಪಾರ್ಕ್ ಮಾಡಿ ಮತ್ತೆ ಮಾಡೋಣ. ಈ ಗ್ಯಾರೇಜಲ್ಲಿ ಪಾರ್ಕ್ ಮಾಡ್ತಾ ಇದ್ದೀನಿ. ಓಪನ್ ಆಯಿತು, ಇಟ್ವಿ. ಇಲ್ಲಿ ಹೋಗ ಗ್ಯಾರೇಜ್ ಮುಚ್ಚಿಬಿಟ್ಟು ನಾವು ಇನ್ನೊಂದು ಬೈಕ್ ಏನಾದರೂ ತೊಗೊಳೋಣ. ಇಲ್ಲಿ ನಾನು ಹ್ಯಾಂಡಾ ಅಂತ ಬೈಕ್ ತೊಗೊಂಡಿದ್ದೀನಿ, ಬ್ಲ್ಯಾಕ್ ಕಲರಲ್ಲಿದೆ. ಸೊ ಹೋಗೋಣ. ಡಿಸ್ಟ್ರಾಯ್ ವೆಹಿಕಲ್. ನಿಮಗೆ ಇನ್ನೊಂದು ಥರ ಜಾಬ್ ಸಿಗುತ್ತೆ ಪೊಲೀಸ್ ಜಾಬಲ್ಲಿ, ಎಲಿಮಿನೇಟ್ ಟಾರ್ಗೆಟ್ ಅಂತ ಸಿಗುತ್ತೆ. ಅದೇನಂದರೆ ಒಬ್ಬ ಮನುಷ್ಯನ ತೋರಿಸ್ತಾರೆ, ಅವನನ್ನು ಹೊಡೆದಾಕಬೇಕು. ಯಾಕಂದರೆ ಅವನೊಬ್ಬ ಕ್ರಿಮಿನಲ್ ಆಗಿರ್ತಾನೆ. ಐಸಾರೋಸ್ ಕೈ ತಪ್ಪಿ ಹೋಯಿತು, ನನಗೆ ಗಾಡಿಯಿಂದ ಹೊಗೆ ಬರೋಕ್ಕೆ ಶುರು ಆಯಿತು. ಸ್ವಲ್ಪ ಡ್ಯಾಮೇಜನ್ನು ಕೊಡುತ್ತೆ. ನೀವು ಮತ್ತೆ ಮನುಷ್ಯರ ಮೇಲೆ ಹಾಕಿದ್ರೆ ಪೂರ್ತಿಯಾಗಿ ಡ್ಯಾಮೇಜ್ ಆಗಿಬಿಡ್ತಾರೆ ಅವರು. ಆದರೆ ನಮಗೇನು ಆಗಲ್ಲ ಅಷ್ಟೇ. ನಮ್ಮ ಡಾಗಿಗಳಿಗೂ ಎಫೆಕ್ಟ್ ಆಗಲ್ಲ. ಡಿಸ್ಟ್ರಾಯ್ ವೆಹಿಕಲ್ ಇದೆ. ನಾನು ಏನು ಮಾಡ್ತೀನಿ ಅಂತ ನಿಮ್ಗೆ ಗೊತ್ತಿದೆ, ಸ್ಟ್ರಾಮ್ ಹಾಕ್ತೀನಿ. ಸ್ವಲ್ಪ ಮುಂದೆ ಹೋಗೋಣ, ಯಾಕಂದರೆ ಮರ ಇದೆ, ಅದು ಡಿಸ್ಟ್ರಾಯ್ ಆಗಿಬಿಡುತ್ತೆ. ಸ್ಟ್ರಾಮ್ ಹಾಕಿದ್ದೀನಿ. ಓಕೆ, ಹಾಕಿದ್ದೀನಿ. 10 ಸೆಕೆಂಡ್ಸಲ್ಲಿ ಹೋಗ್ಬಿಡುತ್ತೆ ನೋಡಿ. ನಾನು ಹೇಳ್ದೆ ತಾನೆ, ಇವಾಗ ಅಕೌಂಟಲ್ಲಿ ದುಡ್ಡು ಹಾಕೋಣ. 440 ಇದೆ. ಓಕೆ, ನೀವು ನನಗೆ ಕಮೆಂಟ್ ಮಾಡಿ ನೀವು ಎಷ್ಟು ಹೌಸಸ್ ಅಂತ ತೊಗೊಂಡಿದ್ದೀರಾ ಅಂತ. ನೋಡಿ, ನಾನು ಶಾರ್ಟ್ಕಟ್ ವೇಯಲ್ಲಿ ಬಂದುಬಿಟ್ಟೆ. ನಾನು ಮ್ಯಾಪಲ್ಲಿ ನೋಡ್ಕೊಂಡೆ. ನಾನು ಈಗಾಗಲೇ 2 ಮನೆ ತೊಗೊಂಡ್ಬಿಟ್ಟಿದ್ದೀನಿ. ಅದಕ್ಕೆ ಅಕೌಂಟಲ್ಲಿ ಬರೀ 9000, ಇವಾಗ 10,000 ಅಷ್ಟೇ. ಸ್ಟಾಕ್ ಎಕ್ಸ್ಚೇಂಜ್ಗೆ ಹೋಗಿ ನೀವು ಇಲ್ಲಿ ಸ್ಟಾಕ್ಸ್ ನೋಡ್ಬೋದು. ಅಲ್ಲಿ ಗ್ರೀನ್ ಕಲರ್, ನೀವು ಸ್ಕ್ರೋಲ್ ಮಾಡಿದಾಗ ಗ್ರೀನ್ ಕಲರ್ ನೋಡ್ಬೋದು. ನಾನು ಫಸ್ಟ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಕ್ವಾಂಟಿಟಿ 12 ಇದೆ, 9936 ಇದೆ. ಬೈ ಮಾಡ್ಕೊಂಡಿದ್ದೀನಿ. ಇನ್ನೊಂದು ತೊಗೊಳೋಣ. ಇಲ್ಲ, ನನ್ನ ಹತ್ರ ಸ್ಲಾಟ್ಸ್ ಇಲ್ಲ. ಸೊ ಇವಾಗ ನೀವು 124 ಅವರ್ಸ್ ಅಥವಾ ಇಲ್ಲಿ ಡೇ 1082, ನೆಕ್ಸ್ಟ್ ಡೇ 24 ಮಿನಿಟ್ಸ್ 24 ಸೆಕೆಂಡ್ಸ್ ಅಂತ ಕೊಡಿದ್ದಾನೆ. ಸೊ 24 ಮಿನಿಟ್ಸ್ ಆದಮೇಲೆ ನಾವು ವಾಪಸ್ ಬರೋಣ. ಏನೋ ಆಗ್ತಾ ಇದೆ, ಇದು ಹಾಕುತ್ತೀನಿ. ಅಯ್ಯೋ, ನನ್ನ ಮೌಸ್ ಯಾಕೆ ಮೂವ್ ಆಗ್ತಿಲ್ಲ? ನನ್ನ ಮೌಸ್ ಇವಾಗ ಮೂವ್ ಆಗ್ತದೆ. ಉಪ್ಸ್, ನಾನು ಎಲ್ಲೋ ಬಂದ್ಬಿಟ್ಟಿದ್ದೀನಿ. ಸೊ ನಾನು ಇಲ್ಲಿ ಹೋಗ್ತಾ ಇದ್ದೀನಿ. ನನ್ನ ಬೈಕು
ನನ್ನ ಬೈಕ್ನ ತಗೊಂಡು ಹೋಗ್ತೀನಿ. ನೆಕ್ಸ್ಟ್ ನಾವು ಇಲ್ಲಿ ಒಂದು ಫೈರ್ ಎಕ್ಸಿಬಿಷನ್ ಟ್ರಕ್ನ ಓಡಿಸೋಣ. ಶಾರ್ಟ್ಕಟ್ ವೇಯಲ್ಲಿ ಹೋಗ್ತಾ ಇದ್ದೀನಿ. ಇಲ್ಲಿ ಇದು ಬೈಕ್ನ ಗ್ಯಾರೇಜಲ್ಲಿ ಇಟ್ಬಿಡೋಣ, ಅಥವಾ ಆಮೇಲೆ ಫೈರ್ ಎಕ್ಸಿಬಿಷನ್ ಟ್ರಕ್ ಅಥವಾ ಟ್ಯಾಕ್ಸಿಗೆ ಹೋಗೋಣ. ಟ್ಯಾಕ್ಸಿ ಅಥವಾ ಫೈರ್ ಎಕ್ಸಿಬಿಷನ್ ಟ್ರಕ್ ತಗೊಂಡ್ಬಿಟ್ಟು ಅದರಲ್ಲಿ 1 ಕೇಸ್ ಮಾಡೋಣ. ಓ ಬರ್ತಿಲ್ಲ, ಹಾಂ ಬಂತು. 1 ಕೇಸ್ ಮಾಡಿಬಿಟ್ಟು ನೆಕ್ಸ್ಟ್ ಏನು ಮಾಡೋಣ ಅಂತ ಹಾಗೆ ಡಿಸೈಡ್ ಮಾಡೋಣ. ಸೊ ಹೋಗ್ತಾ ಇದ್ದೀನಿ, ಹೋಗ್ಬಿಟ್ಟೆ. ಇವಾಗ ನಾವು ಗ್ಯಾರೇಜನ್ನ ಕ್ಲೋಸ್ ಮಾಡಿ ನೋಡೋಣ. ಫೈರ್ ಎಕ್ಸಿಬಿಷನ್ ಟ್ರಕ್ ಅಥವಾ ಟ್ಯಾಕ್ಸಿ ಬರಬೇಕು. ಅಷ್ಟೊತ್ತು ತನಕ ನಾವು ಒಂದು ಸ್ವಲ್ಪ ಸ್ಟನ್ಸ್ ಮಾಡೋಣ. ನನಗೆ ಸ್ಟನ್ಸ್ ಅಂದರೆ ತುಂಬ ಇಷ್ಟ, ಅದು ಕೂಡ ನಾನು ಸ್ಕೇಟ್ ಬೋರ್ಡಲ್ಲಿ ಸ್ಟನ್ಸ್ ಅಂದರೆ ತುಂಬ ಇಷ್ಟ. ಈ ಗೇಮಲ್ಲಿ ನಾನು ಹೈಯೆಸ್ಟ್ ಅದನ್ನೇ ಮಾಡೋದು. 5 ಮಿನಿಟ್ಸ್ ಸಿಕ್ಕಿದ್ರು ಕೂಡ ಫಸ್ಟ್ ಅದನ್ನೇ ಮಾಡಿಬಿಟ್ಟು ಆಮೇಲೆ ಯೋಚನೆ ಮಾಡಿಬಿಟ್ಟು ನಿಮಗೋಸ್ಕರ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇವಾಗ ಹೋಗೋಣ. ನಾವು ಎಲ್ಲಿ ಹೋಗಬೇಕು ಅಂತ ನಾನು ಹೇಳ್ತೀನಿ. ನೀವು ಮ್ಯಾಪ್ಸ್ಗೆ ಹೋಗ್ಬಿಟ್ಟು ಒಂದು ಜಾಗ ನೋಡ್ಬೋದು. ಅಲ್ಲಿ ಕ್ಲೋತ್ ಶಾಪ್ ಒಂದು ಶರ್ಟ್ ಹಾಕಿದ್ದಾರೆ. ಆಮೇಲೆ ಒಂದು ಕ್ಯಾಸಿನೋ ಇರುತ್ತೆ, ಸ್ಕೇಟ್ ಬೋರ್ಡ್ ಶಾಪ್ ಇರುತ್ತೆ, ಅದ್ರ ಹತ್ರ ಬ್ಯಾಂಕ್ ಇರುತ್ತೆ, ಅದ್ರ ಮೇಲೆ ಗ್ಯಾರೇಜ್ ಇರುತ್ತೆ. ಈ ಥರ ಪ್ಲೇಸ್ನ ನೀವು ನೋಡ್ಬೋದು. ಸೊ ನಾವು ಕ್ಯಾಸಿನೋ ಮತ್ತು ಸ್ಕೇಟ್ ಬೋರ್ಡ್ ಶಾಪ್ ಮಧ್ಯದಲ್ಲಿ ಹೋಗೋಣ. ಅಲ್ಲಿ ಒಂದು ಸ್ಟಂಟಿಂಗ್ ಹಾಕಿರು ಸೂಪರ್ ಆಗಿರುತ್ತೆ. ಸೊ ನಾವು ಮ್ಯಾಪ್ ಪ್ರಕಾರ ಶಾರ್ಟ್ಕಟ್ ವೇಯಲ್ಲಿ ಹೋಗ್ತಾ ಇದ್ದೀನಿ. ಓ, ನೀವು ಸ್ಕೇಟ್ ಬೋರ್ಡಲ್ಲಿ ಪ್ಲಸ್ ಪಾಯಿಂಟ್ ಏನು ಅಂದರೆ ನೀವು ಏನಾದ್ರು ಸಡನ್ನಾಗಿ ಕಾರ್ ಬಂತಂದರೆ ಅದ್ರ ಮೇಲೆ ಹೆಗರ್ಬೋದು ಈ ಥರ. ಆದರೆ ಟ್ರಕ್ ಮೇಲಲ್ಲ. ನೋಡಿ, ಇದು ಸ್ಕೇಟ್ ಶಾಪ್ ಮತ್ತು ಅಲ್ಲಿ ಕ್ಯಾಸಿನೋ. ಇಲ್ಲಿ ಮಧ್ಯದಲ್ಲಿ ನಮಗೆ ಅಮೇರಿಕನ್ ಫ್ಲಾಗ್ ಮತ್ತು ಸ್ಟನ್ಸ್ ಥರ ಇದ್ದಾವೆ. ನೋಡಿ, ನಾನು ಒಂದೇ ಸರಿ ಎಗ್ರಿ ಈ ಕಡೆ ಬಂದೆ, ಮತ್ತೆ ಎಗರ್ತಾ ಇದ್ದೀನಿ. ಸೂಪರ್ ಅಲ್ವಾ? ಈ ಥರ ಸ್ಟನ್ಸ್ಗೂ ಕೂಡ ಪ್ಲೇಸ್ ಮಾಡಿದ್ದಾರೆ ಈ ಗೇಮಲ್ಲಿ. ತುಂಬ ಚೆನ್ನಾಗಿರೋ ಗೇಮ್. ಆದರೆ ಇವಾಗ ಬೀಳ್ತಾ ಇದ್ದೀನಿ. ಓಕೆ, ಮತ್ತೆ ಅದನ್ನು ನಾನು ನಿಮಗೆ ಮಾಡಿ ತೋರಿಸ್ತೇನೆ. ಒಂದೊಂದು ಸರಿ ಬೇಗ ಬರುತ್ತೆ, ಒಂದೊಂದು ಸರಿ ಲೇಟಾಗಿ ಬರುತ್ತೆ. ಇಲ್ಲಿ ಹೋಗಿ ಟರ್ನ್ ತಗೊಂಡು ಸ್ಪೀಡಾಗಿ ಹೋಗೋಣ. ಸೊ ಹೋಗ್ತಾ ಇದ್ದೀನಿ. ಇಲ್ಲಿ ಡೈರೆಕ್ಟಾಗಿ ಸ್ಪೀಡಲ್ಲಿ ಹೋಗೋಣ. ನೋಡಿ, ಹೀಗೆ ಅಷ್ಟೇ ಬಂದ್ಬಿಟ್ವಿ. ಯಾವಾಗ ನಾವು ಏನಾದರೂ ಇಲ್ಲೇ ಟ್ಯಾಕ್ಸಿ ಗೀಕ್ಸಿ ಸಿಕ್ತಂದ್ರೆ ಅದನ್ನೇ ಮಾಡ್ಕೊಂಡು ತೋರಿಸೋಣ. ನಾನು ಯಾಕೆ ಇದನ್ನು ಮಾಡ್ತಾ ಇದ್ದೀನಿ ಅಂದರೆ, ಟ್ಯಾಕ್ಸಿ ಅಥವಾ ಪೊಲೀಸ್ ಕಾರ್ ಅಥವಾ ಆ್ಯಂಬುಲೆನ್ಸ್ ಯಾವುದಾದ್ರೂ ಆಗಲಿ, ಅದರಲ್ಲಿ ಏನಾದರೂ ಜಾಬ್ ಕೊಟ್ಟರೆ ನೀವು ಹೇಗೆ ಮಾಡೋದು ಅಂತ. ಸೊ ನೋಡಿ, ಹೀಗೆ ಹೆಗರ್ಬೋದು. ಅಲ್ಲಿ ಟ್ಯಾಕ್ಸಿನ ಅಲ್ಲ, ಸ್ಪೋರ್ಟ್ಸ್ ಕಾರ್ ಅದು. ಓ, ಹೆಗ್ರಕ್ಕೆ ಹೋಗಿ ನಾನೇ ಹೆಗರ್ಬಿಟ್ಟೆ. ಅಯ್ಯೋ, ಸ್ಕೇಟ್ ಬೋರ್ಡ್ ಎಲ್ಲ ಹಾಕಿದ್ನಪ್ಪ. ಅಲ್ಲಿ ಯಾರೋ ಒಬ್ರು ಹೋಗ್ತಾ ಇದ್ದಾರೆ. ಅಲ್ಲಿ ನಮ್ಮ 3 ನಾಯಿನೂ ಚೂ ಬಿಡೋಣ. ನೋಡಿ, 3 ನಾಯಿ ಬಂದು. ಓ, ಇವನು ಪೊಲೀಸಾ? ನಂಗೆ ಗೊತ್ತಿದ್ದಿಲ್ಲ. ಸತ್ತೋಗ್ಬಿಟ್ಟ. ತಗೊಂಡು ಹೋಗೋಣ. ಓಕೆ, ಇಲ್ಲಿ ಏನಾದರೂ ಬರುತ್ತಾ ನೋಡೋಣ. ಅಲ್ಲಿ ಫೈರ್ ಎಕ್ಸಿಬಿಷನ್ ಟ್ರಕ್ ಬಂದಿದೆ. ಇಲ್ಲಿ ಅವನೊಂದು ದಾರಿಗೆ ಅಡ್ಡ ಹಾಕೋಣ. ನಿಧಾನಕ್ಕೆ ಒಳಗಡೆ ಹೋಗೋಣ. ಅವನೊಂದು ಕೆಳಗಡೆ ಹಂಗೆ ಎಲ್ದಾಕೋಣ. ಗಾಡಿನ ಎತ್ಕೊಂಡು ಜೂಟ್ ಹಾಕ್ಬಿಡೋಣ. ಹೋಗೋಣ. ಎಕ್ಸಿಬಿಷನ್ ಫೈರ್ ಅಂತ ಕೊಡ್ತೀವಿ. ಮ್ಯಾಪ್ಗೆ ಹೋಗೋಣ. ಓ, ಮ್ಯಾಪ್ನ ಝೂಮ್ ಔಟ್ ಮಾಡ್ತೀನಿ. ಆ ಕಡೆ ಹಾಕಿದ್ದಾನೆ, ಗೊತ್ತಾಯಿತು ನನಗೆ. ಈ ನನಗೆ ಸಾಂಗ್ಸ್ ಎಲ್ಲ ಇಷ್ಟ ಇಲ್ಲ. ಇದನ್ನು ಫಸ್ಟು ಆಫ್ ಮಾಡ್ತೀನಿ. ಓ, ಯಾಕಪ್ಪ ಈ ಥರ ಬೈಕು? ಓಕೆ, ನಿಲ್ಸೋಣ. ಆ ಬೈಕ್ ಹೋಗೋದಕ್ಕೆ ನೋಡಿ ಹೆಂಗೆ ಸಿಗಾಕೊಂಡ್ಬಿಡಿದೆ ಅಂತ. ಸಿಗಾಕೊಂಡಿದ್ದಾನೆ, ಬಿಡ್ತಾನೆ ಇಲ್ಲ. ಇವಾಗ ನಾವು ಆಫ್ ಆದ್ಮೇಲೆ ಪಾಸ್ಗೆ ಹೋಗಿ ಮ್ಯೂಸಿಕ್ ಸೆಟ್ಟಿಂಗ್ಸ್ಗೆ ಹೋಗಿ
ಬ್ಯಾಟಲ್ ಆಫ್ ದ ವರ್ಲ್ಡ್ ಹಾಕೋಣ. ಇವಾಗ ನಾವು ಹೋಗ್ಬಿಡೋಣ. ಹೋಗ್ಬಿಟ್ಟು ಇಲ್ಲಿ ಒಂದು ಸಿಂಬಲ್ ಕಾಣಿಸ್ತಾ ಇದೆ ಅಲ್ಲ, ಕಾರ್ ಪಕ್ಕದಲ್ಲಿ ಒಂದು ಪಟಾಕಿ ಥರ ಇದೆ ಅಲ್ಲ, ಅದು ನೋಡಿದ್ರೆ ಇಲ್ಲಿಂದ ಹೊರಗಡೆ ನೀರು ಬರುತ್ತೆ. ಅದನ್ನ ಹಂಗೆ ಪ್ರೆಸ್ ಮಾಡ್ಕೋತಾ ಇದ್ರೆ ಹಂಗೆ ನೀರು ಬರ್ತಿರುತ್ತೆ. ಒಂದ್ಸರಿ ಹಾಕ್ಬಿಟ್ರೆ ಹೀಗೆ ನೀರು ಬರುತ್ತೆ. ಅಲ್ಲಿ ಕಾಣಿಸ್ತಾ ಇದೆ ನನಗೆ ಬ್ಲೂ ಕಲರ್ ಕಾರು. ಸೊ ಇಲ್ಲಿ ಹಾಕೋಣ. ಹಾಕ್ಬಿಟ್ಟು $70 ಬಂತು, ಪ್ಲಸ್ 105 XP ಬಂತು. ಈ XP ಯಾಕಪ್ಪ ಬರುತ್ತೆ ಅಂದರೆ ನಿಮ್ಗೆ ಎಲ್ಲರಿಗೂ ತೋರ್ಸೋಕ್ಕೆ, ಅಂದರೆ ಎಷ್ಟು XP ತಗೊಂಡ್ರೆ ನಾವು ಲೆವೆಲ್ ಅಪ್ಗ್ರೇಡ್ ಆಗ್ತೀವಿ ಅಂತ. ಸೊ ನಾನು ಇಲ್ಲೇ ಎಲ್ಲೋ ಈ ಟ್ರಕ್ಕನ್ನು ಹೀಗೆ ಪಾರ್ಕ್ ಮಾಡಿಬಿಟ್ಟು ಚೆನ್ನಾಗಿ ಗುದ್ದಿ ಬಿಡ್ತಾ ಇದ್ದೀನಿ. ಹೋಗಿ ಅಕೌಂಟ್ಗೆ $70 ಹಾಕೋಣ. ಇನ್ನೊಂದು ಮಿಷಿನ್ ಇದೆ, ಆದರೆ ಆ ಮಿಷಿನ್ ಮತ್ತೆ ಮಾಡಬೇಕು ಅಂದರೆ ಮತ್ತೆ ಆ ಟ್ರಕ್ ತೊಗೊಳ್ಬೇಕು, ಮತ್ತೆ ಇನ್ನೊಂದು ಮಿಷಿನ್ ಬರುತ್ತೆ. ಮಿಷಿನ್ ಫೇಲ್ಡ್ ಅಂತ ಹೋಯ್ತದು. ಓಕೆ ಗಾಯ್ಸ್, ನೆಕ್ಸ್ಟ್ ಪಾರ್ಟಲ್ಲಿ ನಾನು ನಿಮಗೆ ಇದೇ ಥರ ಸೂಪರ್ ಡೂಪರ್ ಆಗಿರೋ ಸ್ವಲ್ಪ ವಿಷಯಗಳನ್ನು ಹೇಳ್ಕೊಡ್ತೇನೆ, ಶೇರ್ ಮಾಡ್ತಿರ್ತೀನಿ. ಸೊ ಬಾಯ್ ಬಾಯ್ ಗಾಯ್ಸ್.